टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಇದೆಲ್ಲದರ ನಡುವೆ ದೆಹಲಿನಲ್ಲಿ ಸಾಮಾನ್ಯ ಸಂಗತಿಯಲ್ಲ, 3 ದಶಕಗಳ ನಂತರ ದೆಹಲಿನಲ್ಲಿ ಅಧಿಕಾರಕ್ಕೆ ಬಂದಿದೆ ಕಮಲ ಪಾರ್ಟಿ. ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ದೊಡ್ಡ ಕಗ್ಗಂಟಾಗಿದೆ. ದೆಹಲಿಯ 7 ಸಂಸದರಲ್ಲಿ ಒಬ್ಬರ ಆಯ್ಕೆಗೆ ಚಿಂತನೆ ಮಾಡಲಾಗ್ತಾ ಇದೆ. ಬಾಸುರಿ ಹೆಸರು ಕೇಳಿ ಬರ್ತಾ ಇದೆ. ಬಾಸುರಿ ಸ್ವರಾಜ್, ಸುಷ್ಮಾ ಸ್ವರಾಜ್ ಅವರ ಪುತ್ರಿ. ಇನ್ನು ಕೇಜ್ರಿವಾಲ್ ಸೋಲಿಸಿದಂಥ ಪ್ರವೇಶ್ ಅವ್ರಿಗೂ ಕೂಡ ಪಟ್ಟ ಕಟ್ಟಬೇಕು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನು ಹಿಂಡು ದಂಡು ಒಂದಿಷ್ಟು ಜನ ಬಂದಿದ್ದಾರಲ್ಲ, ಅದರಲ್ಲೊಬ್ಬ ಹಿರಿಯರಿದ್ದಾರೆ, ಅವ್ರಿಗೆ ಪಟ್ಟ ಕಟ್ಟಬೇಕಾ ಅನ್ನೋದ್ರ ಬಗ್ಗೆ ಚಿಂತನೆಗಳಿವೆ. ಯಾರು ಅತ್ಯಂತ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ ಅವ್ರಿಗೆ ಪಟ್ಟ ಕಟ್ಟಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಯಾಕಂದರೆ ಈ 10 ವರ್ಷದ ಲೆಗೆಸಿ ಇದೆಯಲ್ಲ, ಅದು ಬ್ರೇಕ್ ಆಯ್ತು ಇವಾಗ. ಹಿಂದೆ 3 ಬಾರಿ 15 ವರ್ಷ ದೀದಿ ಆಳಿದ್ದು ಶೀಲಾ ಅಕ್ಕ ಅಂತಲೇ ಕರಿತಾ ಇದ್ರು. ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾನೆ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂತು. ಈಗ ಆಮ್ ಆದ್ಮಿ ಪಾರ್ಟಿ ಅದೇ ಸ್ಥಾನದಲ್ಲಿ ನಿಂತ್ಕೊಂಡಿತ್ತು. ಆಮ್ ಆದ್ಮಿ ಪಾರ್ಟಿ ಸೋತು ಸುಣ್ಣವಾಗಿದೆ. BJP ಈಗ ಅಧಿಕಾರಕ್ಕೆ ಬಂದಿದೆ. ಇನ್ನು ಹರ್ಷ ಮಲ್ಹೋತ್ರಾ ಅವರ ಹೆಸರು ಕೇಳಿ ಬರ್ತಾ ಇದೆ, ಮನೋಜ್ ತಿವಾರಿ ಅವರ ಹೆಸರು ಕೇಳಿ ಬರ್ತಾ ಇದೆ. ವಿಶೇಷವಾಗಿ ಬಾಸುರಿ ಸ್ವರಾಜ್, ಸುಷ್ಮಾ ಸ್ವರಾಜ್ ಅವರ ಪುತ್ರಿಯ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಈ ಕೇಜ್ರಿವಾಲ್ ಮಣಿಸಿದಂಥ ಪರವೇಶ್ ಅವರು ಕೇಜ್ರಿವಾಲ್ ಎದುರುಗಡೆ ನಿಂತಂಥ ಸಂದರ್ಭದಲ್ಲಿ ಜನ ಹೇಳಿದ್ರಂತೆ, ನಿಮಗೇನಾದರೂ ಹುಚ್ಚಿಡ್ದಿದೆಯಾ ಅಂತ. ಸೋಲು ಅಂತ ಗೊತ್ತಾಗೂ ಕೂಡ ಹೋಗಿ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಲ್ಲ, ಇದು ಸಾಧ್ಯನಾ ಅಂತ. ಆದರೆ ಅಂತೂ ಇಂತೂ ಅವ್ರ ಎದುರುಗಡೆ ನಿಂತರು, ಸೋಲಿಸಿದರು ಪರವೇಶ್. ಕೇಜ್ರಿವಾಲ್ ಸೋತು ಹೋದರು, ಪರವೇಶ್ ಗೆದ್ದರು. ಬರೀ ಒಬ್ಬ ಮುಖ್ಯಮಂತ್ರಿನ ಸೋಲಿಸಿದ ಮಾತ್ರಕ್ಕೆ ಅವರಿಗೆ ಪಟ್ಟ ಕಟ್ಟಕ್ಕೆ ಸಾಧ್ಯನಾ? ಇಲ್ಲ, ಒಂದಷ್ಟು ಮಾನದಂಡಗಳಿವೆ. ಸೊ ಅದನ್ನೆಲ್ಲವನ್ನೂ ಕೂಡ ಪ್ರಯೋಗಿಸಬೇಕು ಅಂತ. ಹೀಗಾಗಿ ಮೋದಿಯವರ ವಿದೇಶ ಯಾತ್ರೆ ಮುಗಿದಾದ ಮೇಲೆ ಏನಾದರೂ ಇದಕ್ಕೊಂದು ನಿರ್ಧಾರಕ್ಕೆ ಬರಬೇಕು ಅನ್ನುವಂಥ ಚಿಂತನೆಗಳು ಕೂಡ ಇವೆ. ಇಲ್ಲಿ ತನಕ ಪಟ್ಟಕ್ಕೆ ಬರೋದಕ್ಕೋಸ್ಕರ ಹೋರಾಟ, ಪಟ್ಟಕ್ಕೆ ಬಂದಾದ ಮೇಲಿಂದ ಯಾರನ್ನ ಪಟ್ಟಕ್ಕೆ ಕೂಡಿಸ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಸೆಣಸಾಟ.